ಅದು ಸಂಸ್ಕಾರದಿಂದ ಬೇರೆ ಬೇರೆ ಪದಾರ್ಥ ಹೆಂಗ ಆಗ್ತದಲ್ಲ, ಹಂಗ ಮನುಷ್ಯರು ನಾವೆಲ್ಲರೂ ಒಂದೇ ಇದ್ರು ಸಂಸ್ಕಾರದಿಂದ ಬೇರೆ ಬೇರೆ ಆಗ್ತೀವಿ. ಮತ್ತು ನಮ್ಮ ಸಂಸ್ಕಾರಕ್ಕೆ ತಕ್ಕಂಗ ನಮಗೆ ಬೆಲೆ ಸಿಗ್ತದೆ, ಕಿಮ್ಮತ್ತ ಸಿಗ್ತದೆ. ಹಾಲು ಒಂದು ದಿವಸದಾಗ ಕೆಟ್ಟು ಹೋಗಿಬಿಡ್ತದೆ, ಅದ್ರ ತುಪ್ಪ ಕೆಡ್ತದೆ ಏನು? ಹಾಲಿಗೆ 1 kg 50 ರೂಪಾಯಿನೋ 100 ರೂಪಾಯಿ ಅಷ್ಟೇ ಅದ. ಅದ್ರ ತುಪ್ಪಕ್ಕೆ 1 kg ಅಷ್ಟದ ಏನು? ಆ ತುಪ್ಪ ಬಂದಿರುವುದು ಎಲ್ಲಿಂದ? ಹಾಲಿನಿಂದನೇ. ಹಾಗ ಸಂಸ್ಕಾರದಿಂದ ಸಾಮಾನ್ಯ ಮನುಷ್ಯ ಆತ ಅಸಾಮಾನ್ಯನಾಗ್ತಾನ. ಆ ಕೆಲಸವನ್ನ ಯಾರು ಮಾಡ್ತಾರೋ ಅಂತಂದ್ರೆ ಗುರುಗಳು ಮಾಡ್ತಾರೆ. ಅವ್ರಿಗೆ ನಾವು ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ. ಅವರು ಸಾಕ್ಷಾತ್ ಪರಬ್ರಹ್ಮ. ಬ್ರಹ್ಮ ಅಂತೇನು ಕರಿತೀವಿ ಆ ಬ್ರಹ್ಮನೇ ಗುರು. ವಿಷ್ಣು ಅಂತೇನು ಕರಿತೀವಿ ಆ ವಿಷ್ಣುನೇ ಗುರು. ಶಿವ ಮಹೇಶ್ವರ ಅಂತ ಏನು ಕರಿತೀವಿ ಅವರೆಲ್ಲರೂ ಗುರುಗಳೇ. ನಮ್ಮನ್ನು ಅವರು ಒಂದು ಮಾಡ್ತಾರ, ನಮಗೆ ಸಂಸ್ಕಾರ ಕೊಡ್ತಾರ, ನಮ್ಮನ್ನು ಪರಿಶುದ್ಧಗೊಳಿಸ್ತಾರ, ನಮ್ಮ ಮನಸ್ಸನ್ನು ಎತ್ತರಿಸ್ತಾರ. ಎಷ್ಟು ಕೆಲಸದ ನೋಡ್ರಿ. ಅದರೊಳಗೆ ಈಗಿನ ಸಮಾಜದಾಗ ಎಲ್ಲ ಮನಸ್ಸುಗಳು ಒಡೆದು ಛಿದ್ರ ಆಗ್ಯಾವ. ಅವುಗಳನ್ನು ಒಂದು ಮಾಡೋದು ಬಹಳ ಕಷ್ಟದ ಕೆಲಸ. ಆ ಒಂದು ಮಾಡುವಂಥ ಕೆಲಸ ಗುರು ಮಾಡ್ತಾನೆ. ಅದಕ್ಕೆ ಒಬ್ಬ ಸಿಂಪಿಗ ಬಟ್ಟೆ ಹೊಲಿಯುವವ, ಆತ ಬಟ್ಟೆ ಹೊಲಿತಿದ್ದ, ಕತ್ತರಿಯನ್ನ ಕೆಳಗಿಟ್ಟಿದ್ದ, ಸೂಜಿಯನ್ನ ತಲೆ ಮೇಲೆ ಹಾಕೊಂಡ್ರು ಅಂತ ಟೊಪ್ಪಿಗೆಗೆ ಸಿಗಿಸ್ಕೊಂಡಿದ್ದ. ಒಬ್ಬ ನೋಡಿದ ಬಂದ, ಅವ ಕೇಳಿದ, ಏನಿದು ಸೂಜಿ ಟೊಪ್ಪಿಗೆಗೆ ಹಾಕೊಂಡ್ರಿ, ಕತ್ತರಿ ಕೆಳಗಿಟ್ರಿ ಕಾಲು ತಳಗ, ಏನಿದು ಅಂತಂದ. ಅವಾಗ ಅವನ ಸಿಂಪಿಗೆ ಹೇಳಿದ, ಈ ಸೂಜಿಯನ್ನು ತಲೆ ಮೇಲೆ ಯಾಕೆ ಇಟ್ಟನಿ ಅಂತಂದ್ರೆ ಸೂಜಿ ಬಹಳ ಸಣ್ಣದದ, ಆದ್ರೆ ಅದು ಮಾಡುವ ಕೆಲಸ ಬಹಳ ದೊಡ್ಡದೈತಿ. ಅದು ಹರಿದು ಛಿದ್ರ ಆಗಿರುವಂಥ ಬಟ್ಟೆಯನ್ನೆಲ್ಲ ಸೂಜಿ ಒಂದು ಮಾಡ್ತದ, ಅದಕ್ಕೆ ಅದನ್ನು ತಲೆ ಮೇಲೆ ಇಟ್ಟನಿ. ಇದು ಕತ್ತರಿ ದೊಡ್ಡದೈತಿ, ಆದರೆ ಇದರ ಗುಣ ಏನು ಅಂದರೆ ಅಖಂಡವಾಗಿರುವಂಥ ಬಟ್ಟೆಯನ್ನು ತುಂಡು ಮಾಡ್ತದೆ. ಪೂರ್ಣ ಇರುವಂಥ ಬಟ್ಟೆಯನ್ನು ಹರಿದು ತುಂಡು ಮಾಡ್ತದ, ಕತ್ತರಿಸ್ತದ. ಅದಕ್ಕೆ ಇದನ್ನು ಕಾಲು ಕೆಳಗಡೆ ಇಟ್ಟಾಗ ಸೂಜಿ